ನಮಸ್ತೆ. ನಾನು ಆವಾಗಲೇ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ, ಹ್ಯಾಪಿ ಪ್ಲ್ಯಾನೆಟಿಂದ ನಾನು ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡ್ಕೋತೀನಿ ಅಂತ. ಅದಕ್ಕೋಸ್ಕರ ನಾನಿಲ್ಲಿ ಇದು ನೋಡಿ ತುಂಬ ಡಾರ್ಕ್ ಇದೆ, ನಿಮ್ಗೆ ಕಾಣಿಸ್ಬೋದು. ನಾನು ಸ್ವಲ್ಪ ಲಿಕ್ವಿಡ್ ತಗೊಂಡು ಅದಕ್ಕೆ ನೀರು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀರು ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಈ ಥರ ಅತ್ತೀನಿ, ಈ ಥರ ಅದ್ದು ಬಿಟ್ಟು ನಾನೀಗ ಈ ಸ್ಟವ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ. ಆವಾಗಲೇ ನೀವು ನೋಡಿದ್ರಿ ಯಾವ ಥರ ಇತ್ತು ಅಂತ. ಹೀಗೆ ಮಾಡಿಕೊಂಡ್ರೆ ನೋಡಿ, ಈ ಥರ ಎಲ್ಲ ತೊಳ್ಕೊಳ್ಬೇಕು. ಈ ಥರ ತೊಳ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಕೆಳಗೆ ಇಟ್ಕೋತೀನಿ ನೋಡಿ, ಇದು ಕೂಡ ಅಷ್ಟೇ. ಇಲ್ಲಿ ನೋಡಿ, ಇದನ್ನ ತೆಗೆದ್ರೆ ಒಳ್ಳೆಯದು. ಅದು ಸ್ವಲ್ಪ ಬಿಸಿ ಇದೆ, ನಾನು ಇವಾಗಷ್ಟೇ ಅಡುಗೆ ಮುಗಿಸ್ಕೊಂಡೆ, ಅದಕ್ಕೆ ಅದು ಬಿಸಿ ಇದೆ ನೋಡಿ. ಇದನ್ನ ಅಂದರೆ ಸ್ಮೂತ್, ಅದರಲ್ಲಿ ಈ ಥರ ಸ್ಮೂತ್ ಇರುತ್ತಲ್ವ, ಸಾಫ್ಟಾಗಿ ಅದರಲ್ಲೇ ತೊಳ್ಕೊಳ್ಳಿ, ಯಾಕಂದರೆ ಸ್ಕ್ರ್ಯಾಚ್ ಆಗೋದಕ್ಕಾಗತ್ತೆ. ಈ ಥರ ಇಲ್ಲಿ ಬೇಕಿದ್ರೆ ಈ ಥರ ಸ್ಪಾಂಜಲ್ಲಿ ಬೇಕಿದ್ದರೂ ಹೀಗೆ ತೊಳ್ಕೊಳ್ಬೋದು. ಬಟ್ ಯಾವ ಥರ ತೊಳ್ಕೊಂಡ್ರೂ ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಯಾರಿಗಾದರೂ ಅರ್ಜೆನ್ಸಿ ಇರುತ್ತೆ, ಆದರೆ ಸ್ಟವ್ ಎಲ್ಲ ನೀಟ್ ಇಡಬೇಕು, ಡೈಲಿ ಯೂಸ್ ಮಾಡೋಕ್ಕೂ ಆಗತ್ತೆ. ಇದು ಡೈಲಿ ಯೂಸ್ ಮಾಡ್ಬೋದು ಇದನ್ನ. ಈ ಥರ ಎಲ್ಲ ತುಂಬ ಚೆನ್ನಾಗಿ ತೊಳ್ಕೊಳ್ಳಿ ಅದನ್ನ, ಆಯಿತಾ? ನಾನು ಇದರಿಂದ ಇಲ್ಲಿ ಗೋಡೆನೂ ಕೂಡ ತೊಳ್ಕೊತೀನಿ, ಅದು ಕೂಡ ತುಂಬ ಚೆನ್ನಾಗೇ ಕಾಣಿಸುತ್ತೆ. ಇವಾಗ ನಾನು ಈ ಥರ ಒಂದು ಇದರಿಂದ ಒರೆಸ್ಕೋತೀನಿ. ಒಂದು ನಿಮಿಷ. ತೊಳ್ಕೊಂಡು ಬಂದೆ ನೋಡಿ, ಈ ಥರ ನೋಡಿ ಹೇಗಿತ್ತು ಆವಾಗಲೇ, ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಈ ಥರ ಅದನ್ನ ನಂತರ ಒರೆಸ್ಕೊಳ್ಳಿ. ನಾನು ಈ ಥರದ್ದೊಂದು ಇದು ಬರುತ್ತಲ್ವ, ಬಟ್ಟೆ ಅಂತಲ್ಲ, ಇದು ಏನಂತ, ಇದಕ್ಕೇನೋ ಹೇಳ್ತಾರೋ ಗೊತ್ತಿಲ್ಲ, ಇದರಿಂದಲೇ ನಾನು ಒರೆಸ್ಕೊಳ್ಳೋದು. ಯಾಕಂದರೆ ಎಷ್ಟೇ ನೀರಿದ್ದರೂ ಇದು ಹೀರ್ಕೊಳ್ಳುತ್ತೆ, ಆಯಿತಾ? ಅದಕ್ಕೋಸ್ಕರ ನಾನು ಇದನ್ನು ಡಿಮಾರ್ಟಿಂದ ತರಿಸ್ಕೊಂಡಿದ್ದೀನಿ. ಈ ಥರಲ್ಲೇ ಒರೆಸ್ಕೋತೀನಿ ನಾನು, ಅಂದರೆ ತುಂಬ ನೀರಿದ್ದವಾಗೆಲ್ಲ ಇದು ಚೆನ್ನಾಗಿ ಹೀರ್ಕೊಡುತ್ತೆ. ಬಟ್ಟೆ ಥರ ಅಲ್ಲ, ಬಟ್ಟೆ ಆದರೆ ತುಂಬ ಚೆನ್ನಾಗಿ ಹೀರ್ಕೊಳ್ಳಲ್ಲ ಅಲ್ವಾ, ಇದು ತುಂಬಾ ಚೆನ್ನಾಗಿ ನೀರನ್ನು ಹೀರ್ಕೊಳ್ಳುತ್ತೆ. ನಾನು ಇದನ್ನು ಕ್ಲೀನ್ ಮಾಡಿಬಿಟ್ಟು ನಿಮಗೆ ಆಮೇಲೆ ಸಿಗ್ತೀನಿ. ಬಾಯ್.